ಧನುರ್ಮಾಸದ ವಿಶೇಷತೆ ಬಗ್ಗೆ, ಅದರಲ್ಲೂ ಧನುರ್ಮಾಸದಲ್ಲಿ ಬರುವ ಕೆಲವೊಂದು ವಿಶೇಷ ದಿನ, ಆ ದಿನ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದು ಅಲ್ಲದೆ ಈ ಚಳಿನಲ್ಲಿ ಅಷ್ಟು ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋದು ಅಂದರೆ ತುಂಬ ಕಷ್ಟ ಅಂತ ಕೆಲವರಿಗೆ ಅನಿಸುತ್ತೆ ಅಲ್ವಾ. ಆದರೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಖಂಡಿತ ಬದಲಾಗುತ್ತೆ. ಯಾಕಪ್ಪ ಅಂದರೆ ಎಲ್ಲರಿಗಿಂತ ಮೊದಲು ನೀವೇ ಕಾಯ್ತಾ ಇರ್ತೀರ ನೀವು ಕೂಡ ಧನುರ್ಮಾಸದ ಪೂಜೆ ಮಾಡೋದಕ್ಕೆ. ಯಾವುದೇ ಕಾರಣಕ್ಕೂ ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತಹ ವಿಶೇಷತೆ ಇರುವಂಥ ವಿಡಿಯೋನೇ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ, ಏಕೆಂದರೆ ಪ್ರತಿಯೊಂದು ವಿಚಾರವೂ ಅಷ್ಟೊಂದು ವಿಶೇಷತೆಯಾಗಿರುತ್ತೆ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಯಾಕೆ ಧನುರ್ಮಾಸ ಆಚರಣೆ ಮಾಡಬೇಕು, ಅದರ ವಿಶೇಷತೆ ಏನು, ಬೆಳಗ್ಗೆ ಎಷ್ಟು ಬೇಗ ಎದ್ದು ಪೂಜೆ ಮಾಡಿದರೆ ನಮಗೆ ಸಿಗುವಂಥ ಫಲ ಆದರೂ ಏನು, ಅದರಲ್ಲೂ 1 ತಿಂಗಳು ಪೂರ್ತಿ ಈ ಒಂದು ವ್ರತ ಮಾಡೋದಕ್ಕೆ ಆಗಲ್ಲ ಅಂತ ಅಂದರೆ ಈಗ ನಾನು ತಿಳಿಸುವ ಕೆಲವೊಂದು ದಿನಗಳಲ್ಲಾದರೂ ಪೂಜೆ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಅದೆಲ್ಲ ಸಂಪೂರ್ಣ ಮಾಹಿತಿ ನಿಮಗಾಗಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಂದು ಗ್ರಹಗಳು ಕೂಡ ಒಂದೊಂದು ರಾಶಿಯನ್ನು ಪ್ರವೇಶ ಮಾಡುತ್ತೆ. ಅದರಲ್ಲಿ ಸೂರ್ಯದೇವನು ಕೂಡ ಧನುರಾಶಿಯನ್ನು ಪ್ರವೇಶ ಮಾಡುವ ಈ ಸಮಯವನ್ನು ಧನುರ್ಮಾಸ ಆಚರಣೆ ಅಂತ ಮಾಡ್ತೀವಿ. ವೇದ ಪುರಾಣಗಳಲ್ಲಿ ಈ ಒಂದು ಮಾಸವನ್ನು ದೇವತಾ ಕಾರ್ಯಗಳಿಗೆ ತುಂಬ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಅಲ್ಲದೆ ಇದನ್ನು ಶೂನ್ಯ ಮಾಸ ಅಂತ ಕರೆಯೋದ್ರಿಂದ ಮದುವೆ, ಮುಂಜಿ, ನಾಮಕರಣ, ಗೃಹ ಪ್ರವೇಶ, ಮನೆಗೆ ಹಾಲುಕ್ಸೋದು ಮತ್ತು ಸೀಮಂತ ಈ ಥರ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಮಾಡೋದಿಲ್ಲ. ಈ ಧನುರ್ಮಾಸದಲ್ಲಿ ಕೇವಲ ದೇವತಾ ಕಾರ್ಯಗಳಿಗೆ ಮಾತ್ರ ಮೀಸಲಾಗಿರುವಂಥದ್ದು. ಅದು ಯಾಕಪ್ಪ ಬರೀ ದೇವತಾ ಕಾರ್ಯಗಳಿಗೆ ಯಾಕೆ ಮಾಡಬೇಕು ಅಂದರೆ, ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯನ ಪುಣ್ಯಕಾಲ ಅಂತ ಹೇಳಿ ನಮ್ಮ ಪಂಚಾಂಗದಲ್ಲಿ 2 ರೀತಿಯಲ್ಲಿ ಭಾಗ ಮಾಡಿದ್ದಾರೆ. ನಮ್ಮ ಕಾಲದ ಗಣನೆಗೂ ದೇವತೆಗಳ ಕಾಲಗಣನೆಗೂ ವ್ಯತ್ಯಾಸ ಇದೆ. ಅಂದರೆ ನಮಗೆ 1 ವರ್ಷ ಅನಿಸೋದು ದೇವತೆಗಳ ಕಾಲಗಣನಲ್ಲಿ ಪ್ರಕಾರ ಅವರಿಗೆ ಒಂದೇ ಒಂದು ದಿನ ಅಂತ ಲೆಕ್ಕ ಬರುತ್ತೆ. ಇನ್ನು ಮಾರ್ಗಶಿರ ಮಾಸ ಧನುರ್ಮಾಸದಿಂದ ಅವಧಿ ದೇವತೆಗಳ ಕಾಲಗಣನೆಯ ಪ್ರಕಾರ ಒಂದು ಒಳ್ಳೆ ಶುಭ ಮುಹೂರ್ತ ಇದ್ದ ಹಾಗೆ. ನಮಗೆ ಈ ಒಂದು ತಿಂಗಳ ಅವಧಿ ದೇವತೆಗಳ ಪ್ರಕಾರ ಅವರಿಗೆ ಒಂದು ಶ್ರೇಷ್ಠವಾದ ಶುಭ ಮುಹೂರ್ತ, ಅವರಿಗಿದು ಬ್ರಹ್ಮ ಮುಹೂರ್ತ ಇದ್ದ ಹಾಗೆ. ಈ ಕಾರಣದಿಂದ ಈ ಒಂದು ಶ್ರೇಷ್ಠವಾದ ಸಮಯದಲ್ಲಿ ದೇವಾರಾಧನೆ ಮಾಡೋದ್ರಿಂದ ಅದರಿಂದ ನಮಗೆ ವಿಶೇಷ ಫಲಗಳು ಸಿಗುತ್ತೆ. ಇನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರೋ ಹಾಗೆ ಮಾಸಗಳಲ್ಲಿ ಮಾರ್ಗಶಿರ ಮಾಸವೇ ನಾನು, ಋತುಗಳಲ್ಲಿ ವಸಂತ ಋತುವೇ ನಾನು ಅಂತ ಹೇಳಿದ್ದಾರೆ. ಹಾಗಾಗಿ ಮಾರ್ಗಶಿರ ಮಾಸದ ಶುಕ್ಲ ಏಕಾದಶಿ ಎಂದು, ಅಂದರೆ ಇವತ್ತಿನಿಂದ ಎಲ್ಲರೂ ಆಚರಣೆ ಮಾಡ್ತಿರೋದು ಮೋಕ್ಷದ ಏಕಾದಶಿ. ಅದೇ ದಿನ ಗೀತಾ ಜಯಂತಿ ಕೂಡ ಆಚರಣೆ ಮಾಡ್ತೀವಿ. ಅಂದರೆ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದಂಥ ದಿನ ಅದು. ಆ ಕಾರಣದಿಂದ ಈ ದಿನವನ್ನು ಗೀತಾ ಜಯಂತಿ ಅಂತ ಆಚರಣೆ ಮಾಡಲಾಗುತ್ತೆ. ನಮ್ಮ ಧರ್ಮದಲ್ಲಿ ಗುರುಗಳಿಗೆ ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟಿದ್ದೀವಿ. ಅದರಿಂದ ದತ್ತಾತ್ರೇಯ ಜಯಂತಿ ಅಂತ ಕೂಡ ಆಚರಣೆ ಮಾಡ್ತೀವಿ. ಅದು ಯಾವತ್ತು ಗೊತ್ತಾ? ಮಾರ್ಗಶಿರ ಮಾಸದಲ್ಲಿ ಬರುವ ಹುಣ್ಣಿಮೆ ದಿನದಂದು ಈ ದಿನ ದತ್ತಾತ್ರೇಯ ಜಯಂತಿ ಕೂಡ ಆಚರಣೆ ಮಾಡ್ತೀವಿ. ದೇವತೆಗಳಿಗೆ ದಕ್ಷಿಣಾಯನ ಅಂದರೆ ರಾತ್ರಿಯ ಸಮಯ, ಉತ್ತರಾಯಣ ಅಂದರೆ ಹಗಲಿನ ಸಮಯ. ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ನಾವು ದೇವರ ಪೂಜೆಗಳನ್ನು ಮಾಡಿ ಮುಗಿಸೋದ್ರಿಂದ ಈ ಒಂದು ಸಮಯ ಬಂದು ಹಗಲಿಗೂ ಸೇರುತ್ತೆ ಮತ್ತು ರಾತ್ರಿಗೂ ಸೇರುತ್ತೆ. ಆ ಕಾರಣದಿಂದಲೇ ಈ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಇನ್ನೂ ಕೂಡ ನಕ್ಷತ್ರಗಳು ಕಾಣಿಸ್ತಿರುವಾಗಲೇ ದೇವರ ಪೂಜೆ ಮಾಡಬೇಕು. ಸ್ನಾನ ಮಾಡಿ ಯಾರು ಭಗವಂತನ ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸ್ತಾರೋ ಅವರ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಈಗ ನಿಮಗೆ ಧನುರ್ಮಾಸದ ಪೂಜೆ ಯಾಕೆ ಇಷ್ಟು ವಿಶೇಷ ಅನ್ನೋದು ಅರ್ಥ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ದೇವತೆಗಳಿಗೇ ತುಂಬ ಶ್ರೇಷ್ಠವಾದ ಬ್ರಹ್ಮ ಮುಹೂರ್ತ. ಆ ಸಮಯದಲ್ಲಿ ನಾವು ಬೇಗ ಎದ್ದು ಸ್ನಾನ ಮಾಡಿ ಭಗವಂತನ ಆರಾಧನೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಖಂಡಿತ ಈಡೇರುತ್ತೆ. ಕೆಲವರಿಗೆ ಮನೆಯ ಅಕ್ಕಪಕ್ಕ ಆಗಲಿ, ಅಶ್ವತ್ಥಕಟ್ಟೆ ಆಗಲಿ, ದೇವಸ್ಥಾನ ಆಗಲಿ ಇರೋದಿಲ್ಲ ಅನ್ನೋರು ನೀವು ಈ ಸಮಯದಲ್ಲಿ ಮನೆಯಲ್ಲೇ ಧನುರ್ಮಾಸದ ಪೂಜೆನ ಖಂಡಿತ ಮಾಡ್ಬೋದು. ಇನ್ನು ವಿಶೇಷ ದಿನಗಳ ಬಗ್ಗೆ ಹೇಳಬೇಕು ಅಂದರೆ, ಏಕೆಂದರೆ ಕೆಲವರಿಗೆ ನಾನಾ ಕಾರಣಗಳಿರುತ್ತೆ, ಆರೋಗ್ಯ ಸಮಸ್ಯೆ, ಬೇರೆ ಏನೇ ಕಾರಣಗಳಿಂದ 1 ತಿಂಗಳ ಪೂರ್ತಿ ಧನುರ್ಮಾಸ ಪೂಜೆ ಮಾಡೋದಕ್ಕೆ ಆಗಲ್ಲ ಅನ್ನೋರು ಈ ದಿನಗಳಲ್ಲಾದರೂ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಭಗವಂತನ ಆರಾಧನೆ ಮಾಡೋದ್ರಿಂದ ಖಂಡಿತ ಫಲಗಳು ಸಿಗುತ್ತೆ.
ಹೆಚ್ಚಾಗಿ ಸುಬ್ರಹ್ಮಣ್ಯ ಸ್ವಾಮಿ, ಲಕ್ಷ್ಮೀನಾರಾಯಣ, ಶಿವಪಾರ್ವತಿ ಮತ್ತು ಗುರುಗಳು ಹಾಗೆ ಕಾಲಭೈರವೇಶ್ವರನನ್ನು ಆರಾಧನೆ ಮಾಡಬೇಕು. ಡಿಸೆಂಬರ್ 16ನೇ ತಾರೀಕಿನಿಂದ ನಮಗೆ ಮೊದಲನೇ ದಿನದ ಧನುರ್ಮಾಸ ಪೂಜೆ ಆರಂಭ ಆಗುತ್ತೆ. ಹಾಗೆ 2025 ಜನವರಿ 13ನೇ ತಾರೀಕಿಗೆ ಕೊನೆಗೊಳ್ಳುತ್ತೆ. 14ನೇ ತಾರೀಕು ಭೋಗಿ, 15ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬ. ಡಿಸೆಂಬರ್ 18ನೇ ತಾರೀಕು ಬುಧವಾರ ಚೌತಿ ಅಂದರೆ ಸಂಕಷ್ಟರ ಚತುರ್ಥಿ ಆದರೂ ಮಾಡಬೇಕು. ಮಂಗಳವಾರ ಯಾವ ರೀತಿ ಅಂಗಾರಕ ಚತುರ್ಥಿನ ಮಾಡ್ತೀವಿ ಅದು ಕೂಡ ತುಂಬ ಶ್ರೇಷ್ಠ. ಉಪವಾಸ ಇದ್ದು ಆಚರಣೆ ಮಾಡ್ತೀವೋ ಈ ಧನುರ್ಮಾಸದಲ್ಲಿ ಬುಧವಾರ ನಮಗೆ ಸಂಕಷ್ಟರ ಚತುರ್ಥಿ ಬರೋದು ಕೂಡ ತುಂಬಾ ವಿಶೇಷ, ತುಂಬ ಶ್ರೇಷ್ಠವಾದದ್ದು. ಆ ದಿನ 21 ಗರ್ಕೆನ ಗಣಪತಿಗೆ ಅರ್ಪಿಸಿ ನಾವು ಪೂಜೆ ಮಾಡಿಕೊಂಡು ರಾತ್ರಿಗೆ ಚಂದ್ರೋದಯದ ನಂತರ ಅರ್ಘ್ಯವನ್ನು ಅರ್ಪಿಸಿ ಉಪವಾಸವನ್ನು ಬಿಡಬೇಕು. ಡಿಸೆಂಬರ್ 19 ಗುರುವಾರ ಪಂಚಮಿ ತಿಥಿ ಇರುತ್ತೆ. ಆ ದಿನ ಮಾರ್ಗಶಿರ ಲಕ್ಷ್ಮೀ ವ್ರತ, 3ನೇ ವಾರದ ಲಕ್ಷ್ಮೀ ಮಾರ್ಗಶಿರ ವ್ರತ ತಪ್ಪದೆ ಪ್ರತಿಯೊಬ್ಬರೂ ಆಚರಣೆ ಮಾಡಿ. ಪಂಚಮ ತಿಥಿ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು. ಈ ರೀತಿ ನಾವು ಗುರುವಾರ ದಿನ ಪಂಚಮಿ ತಿಥಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು ಕೂಡ ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಎಂಥದ್ದೇ ಹಣಕಾಸಿನ ತೊಂದರೆ ಇದ್ದರೂ ಕೂಡ ತುಂಬ ಬೇಗನೆ ದೂರ ಆಗುತ್ತೆ. ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ವೃದ್ಧಿಯಾಗುತ್ತೆ. ಇನ್ನು ಶುಕ್ರವಾರ ಷಷ್ಠಿ ಇರುತ್ತೆ. ಷಷ್ಠಿ ಕೂಡ ತುಂಬಾ ವಿಶೇಷ. ಮದುವೆ, ಸಂತಾನ ಫಲ, ಆರೋಗ್ಯ ಕೂಡ ಷಷ್ಠಿ ಪೂಜೆನ ಮಾಡ್ಕೋಬೋದು. ಡಿಸೆಂಬರ್ 23 ಸೋಮವಾರ ಅಷ್ಟಮಿ ತಿಥಿ ಇರುತ್ತೆ. ಇದನ್ನು ಕಾಲಾಷ್ಟಮಿ ಅಂತಲೂ ಕರಿತೀವಿ. ಹಾಗಾಗಿ ತುಂಬಾ ವಿಶೇಷ. ಈ ದಿನ ಶಿವನ ಅಂಶವಾದ ಕಾಳಭೈರವನನ್ನು ಆರಾಧನೆ ಮಾಡಬೇಕು. ಬೆಲ್ಲ ದೀಪ ಆರಾಧನೆ ಮಾಡ್ಬೋದು, ಕಾಲಭೈರವ ಅಷ್ಟಕಮ್ಮನ ಪಠನೆ ಮಾಡ್ಬೋದು. ಮನೆಯಲ್ಲಿ ಸರಳವಾಗಿ ಪೂಜೆ ಮತ್ತು ದೀಪಾರಾಧನೆ ಮಾಡ್ಕೋಬೋದು. ಸಾಧ್ಯವಾದರೆ ಶಿವನ ದೇವಸ್ಥಾನಕ್ಕೆ ಬಿಲ್ಪತ್ರನ ತೊಗೊಂಡು ಹೋಗಿ ಕೊಡ್ಬೋದು. ಲಕ್ಷ್ಮೀನಾರಾಯಣ ಸ್ವಾಮಿನ ದರ್ಶನ ಮಾಡೋದು, ತುಂಬ ಬೇಗ ಋಣಬಾಧೆಯಿಂದ ಮುಕ್ತಿ ಹೊಂದಬೋದು. ಹಾಗೆ ಅಪಮೃತ್ಯು ಇದ್ದರೆ ಅದು ಕೂಡ ಪರಿಹಾರ ಆಗುತ್ತೆ. ಆರೋಗ್ಯ ಸಮಸ್ಯೆ ಕೂಡ ಇದ್ದರೆ ಅದು ಕೂಡ ಪರಿಹಾರ ಆಗುತ್ತೆ. ತುಂಬ ಸಾಲ ಇದೆ, ಕೊಟ್ಟಿರೋ ದುಡ್ಡು ವಾಪಸ್ ಬರ್ತಾ ಇಲ್ಲ ಅಂದರೆ ಇದೇ ಧನುರ್ಮಾಸದಲ್ಲಿ ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಮಾಡೋದು, ಅಲ್ಲಿ ಕೂಡ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಖಂಡಿತವಾಗಿ ನಿಮ್ಮ ಹಣದ ಸಮಸ್ಯೆ ಇದ್ದರೆ ಪರಿಹಾರ ಆಗುತ್ತೆ. ದುಡ್ಡು ಕೊಟ್ಟು ವಾಪಸ್ ಬರ್ತಿಲ್ಲ ಅನ್ನೋದಿದ್ರು ಅದು ಕೂಡ ವಾಪಸ್ ಬರುತ್ತೆ. ಇನ್ನು ಗುರುವಾರ 26ನೇ ತಾರೀಕು ಆ ದಿನ ಏಕಾದಶಿ ಇರುತ್ತೆ. ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತ. ಶನಿವಾರ 28ನೇ ತಾರೀಕು ಶನಿ ಪ್ರದೋಷ ಇರುತ್ತೆ. ಆ ದಿನ ರಾತ್ರಿ 9:40 ಅನುರಾಧ ನಕ್ಷತ್ರ ಇರುತ್ತೆ. ಇದು ಶನೈಶ್ಚರ ಸ್ವಾಮಿಯ ಜನ್ಮ ನಕ್ಷತ್ರ ಅಂತಲೂ ಕರೀತಾರೆ. ಈ ದಿನ ತುಂಬ ಅಂದರೆ ತುಂಬ ವಿಶೇಷ. ಈ ದಿನ ಶಿವನ ಪೂಜೆ, ಶನೈಶ್ಚರ ಸ್ವಾಮಿಗೆ ದೀಪಾರಾಧನೆ ಮಾಡೋದು, ಎಳ್ಳು ಬತ್ತಿ ಹಚ್ಚೋದು, ಎಳ್ಳೆಣ್ಣೆ ದಾನ ಕೊಡೋದು ಈ ರೀತಿಯಲ್ಲಿ ಮಾಡ್ಬೋದು. ಇದೆಲ್ಲ ಒಂದು ಒಳ್ಳೆಯ ಸಮಯದಲ್ಲಿ ಒಂದು ಒಳ್ಳೆಯ ಮನಸ್ಸಿಂದ ಶುರು ಮಾಡಿದರೆ ನಮಗೂ ಕೂಡ ಒಳ್ಳೆಯದಾಗುತ್ತೆ. ವ್ರತಗಳ ಮಧ್ಯದಲ್ಲಿ ಎಷ್ಟು ಒಳ್ಳೊಳ್ಳೆ ದಿನಗಳು ಸಿಗುತ್ತೆ ನೋಡಿ. ಈ ದಿನ ಶನಿ ಪ್ರದೋಷ ಅಂತಲೇ ಹೇಳ್ಬೋದು. ಈ ದಿನ ದೀಪಾರಾಧನೆ, ಎಳ್ಳೆಣ್ಣೆ ದಾನ ಮಾಡೋದು, ಶಿವನ ದೇವಸ್ಥಾನಕ್ಕೆ ಬಿಲ್ಪತ್ರೆ ಕೊಡೋದು, ಅರ್ಚನೆ ಮಾಡಿಸೋದು, ಅಲ್ಲೇ ಕೂತ್ಕೊಂಡು ಓಂ ನಮಃ ಶಿವಾಯ ಅಂತ 108 ಸಲ ಪಠನೆ ಮಾಡೋದ್ರಿಂದಲೂ ಕೂಡ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ದೇವಸ್ಥಾನ ಇಲ್ಲ ಅಂದರೆ ನಿಮ್ಮ ಮನೆ ಹತ್ತಿರ ಮನೆಯಲ್ಲೂ ಕೂಡ ಪಠನೆ ಮಾಡ್ಬೋದು. ನೀವು ಎಷ್ಟು ಈ ದಿನ ಶಿವನ ಪೂಜೆ ಮಾಡ್ತಿರೋ ಅಷ್ಟೇ ನಿಮಗೆ ಶನೈಶ್ಚರ ಸ್ವಾಮಿಯ ಅನುಗ್ರಹ, ಆಶೀರ್ವಾದ ಸಿಗುತ್ತೆ. ಡಿಸೆಂಬರ್ 30 ಸೋಮವಾರ ಅಮಾವಾಸ್ಯೆ ಇರುತ್ತೆ. ಇದನ್ನು ಎಳ್ಳು ಅಮಾವಾಸ್ಯೆ ಅಂತಲೂ ಕರೀತಾರೆ. ಸೋಮವಾರ ಅಮಾವಾಸ್ಯೆ ಬರೋದು ಕೂಡ ತುಂಬ ಶ್ರೇಷ್ಠವಾದ ದಿನ. ಈ ದಿನ ರುದ್ರಾಭಿಷೇಕ ಮಾಡಿಸಿದ್ರೆ ಒಳ್ಳೆಯದು. ಮನೆಯಲ್ಲಾದರೂ ಸರಿ ಅಥವಾ ದೇವಸ್ಥಾನದಲ್ಲಾದರೂ ಸರಿ. ಒಂದೆರಡು ದಿನ ಮೊದಲೇ ಹೇಳಿ ಬಂದು ದೇವಸ್ಥಾನದಲ್ಲೇ ದುಡ್ಡು ಕೊಟ್ಟು ಚೀಟಿ ಬರೆಸಿದ್ರೆ ನಿಮ್ಮ ಹೆಸರಲ್ಲಿ ಅಭಿಷೇಕ ಮಾಡ್ತಾರೆ. ನೀವು ಅಂದ್ಕೊಂಡಿರುವ ಕೆಲಸ ತುಂಬ ದಿನದಿಂದ ಆಗ್ತಿಲ್ಲ ಕೆಲಸಗಳು ಅಂದರೆ ನೀವು ನೆನೆಸ್ಕೊಂಡು ಶಿವನಿಗೆ ರುದ್ರಾಭಿಷೇಕ ಮಾಡಿಸಿದ್ರೆ ಖಂಡಿತವಾಗ್ಲೂ ನಡೆಯುತ್ತೆ. ಈ ದಿನ ಕೇತು ಜಯಂತಿ ಕೂಡ ನಡೆಯುತ್ತೆ. ಆದ್ದರಿಂದ ನೀವೇನಾದರೂ ಮನೆಯಲ್ಲಿ ಹೋಮ ಹವನ ಮಾಡಿಸ್ಬೇಕು ಅಂದರೆ, ಇನ್ನೂ ಕೆಲವರಿಗೆ ಬೇರೆ ಥರ ಸಮಸ್ಯೆ ಇದ್ದರೆ ಗಣಪತಿ ಹೋಮಗಳನ್ನು ಮಾಡಿಸ್ಕೋಬೇಕು ಅಂದರೆ ನೀವು ಈ ದಿನ ಮಾಡಿಸ್ಕೋಬಹುದು. ಡಿಸೆಂಬರ್ 30 ಸೋಮವಾರ. ಇದಿಷ್ಟು ಅಲ್ಲದೆ ಸರ್ಪ ಸಂಸ್ಕಾರನೂ ಈ ದಿನ ಮಾಡಿಸ್ಕೋಬೋದು. ಜಾನ್ವರಿ 1, 2025 ಕ್ಯಾಲೆಂಡರ್ನಲ್ಲಿ ಪ್ರಕಾರ ಹೊಸ ವರ್ಷ. ನಮಗೆಲ್ಲ ಯುಗಾದಿ ಹಬ್ಬನೇ ಹೊಸ ವರ್ಷ. ಜಾನ್ವರಿ 5ರಂದು ಭಾನುವಾರ ಷಷ್ಠಿ ಇರುತ್ತೆ. ಇದು ಕೂಡ ತುಂಬಾ ವಿಶೇಷ. ಭಾನುವಾರ, ಮಂಗಳವಾರ, ಗುರುವಾರ ಷಷ್ಠಿ ಪೂಜೆಗೆ ವಿಶೇಷವಾಗಿರುತ್ತೆ. ಜಾನ್ವರಿ 10ನೇ ತಾರೀಕು ಶುಕ್ರವಾರ ವೈಕುಂಠ ಏಕಾದಶಿ. ಪ್ರತಿ ತಿಂಗಳು ಬರೋ ಏಕಾದಶಿ ಮಾಡೋದಕ್ಕೆ ಆಗಲ್ಲ ಅನ್ನೋರು ಈ ಒಂದು ದಿನ ವೈಕುಂಠ ಏಕಾದಶಿ ಮಾಡಿದ್ರೆ 1 ವರ್ಷ ಫಲ, ಏಕಾದಶಿ ಫಲ ಏನಿದೆ ಅದು ಸಿಗುತ್ತೆ. ಜಾನ್ವರಿ 13 ಧನುರ್ಮಾಸ ಕೊನೆಯ ದಿನ.
ಸೋಮವಾರ ಈ ದಿನ ಹುಣ್ಣಿಮೆ ಕೂಡ ಇರುತ್ತೆ. ಧನುರ್ಮಾಸ ಪ್ರಾರಂಭ ಆಗಿದ್ದು ಸೋಮವಾರ ಮತ್ತು ಮುಕ್ತಾಯ ಆಗ್ತಿರೋದು ಸೋಮವಾರ. ಧನುರ್ಮಾಸ ಯಾಕೆ ಆಚರಣೆ ಮಾಡಬೇಕು ಅಂತ ಇಷ್ಟು ತಿಳ್ಕೊಂಡ್ರಿ ಅಲ್ವಾ? ಹಾಗೆ ವಿಶೇಷ ದಿನಗಳ ಬಗ್ಗೆನೂ ತಿಳ್ಕೊಂಡ್ರಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?